ಒಂದು ನನ್ನೇ ನಾನು ಚೆಕ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಇವಳ ಹೆಸರು ರಕ್ಷಿತಾ. ಇವಳನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕಬಾಬ್ ಅಂತ ಕರಿತೀವಿ. ಮೈಂಡು ಇನ್ಸ್ಟಾಗ್ರಾಮ್ ನ ನೋಡು 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 ರೀಲ್ಸ್ ನ ಸ್ಕ್ರೋಲ್ ಮಾಡು 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 ಅಂತ ಇದೆ. ಸುಮ್ಮನೆ ಕರ್ಸ್ಬಿಟ್ಟು ನಮ್ ಪ್ರಾಣ ತಿನ್ನೋದು. ಟಾರ್ಗೆಟ್ ಇರೋದು 5K ಮಾಡಬೇಕು ಸಬ್ಸ್ಕ್ರೈಬರ್ಸ್ ಆಗ ಕರೆಂಟ್ಲಿ ಅಟ್ ಪ್ರೆಸೆಂಟ್. ಅವರು ನನಗೆ ಯಾವ್ಯಾವ ತರ ಉಗಿಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋಳಿ ಇವೆಂಟ್ ನಡೀತೈತೆ ಮಂಡ್ಯ, ಅದೊಂದು ಸಾಧನೆ ಅಂತಾನೆ ಹೇಳ್ಬೋದು. TLಲ್ಲ ಫೋನ್ ಹಾಕ್ಬಿಟ್ಟವ್ರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ನಿನ್ನೆ ಸ್ವಲ್ಪ ಎಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಇಷ್ಟು ದಿನ ಎಲ್ಲ ಪ್ರತಿದಿನ ಕಂಟೆಂಟ್ ಮಾಡ್ತಿದ್ದೆ ನೋಡಿ, ಅದಕ್ಕೆ ಸ್ವಲ್ಪ ಫುಲ್ ಟಯರ್ಡ್ ಆಗೋಗಿದೆ. ಅದಕ್ಕೋಸ್ಕರ ನಾನು ಯಾವುದೂ ವೀಡಿಯೋ ಮಾಡಿ ಹಾಕೋಕ್ಕಾಗಿಲ್ಲ. ಬಟ್ ಇವತ್ತು ಒಂದು ನನ್ನೇ ನಾನು ಚೆಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಂದರೆ ಏನು ಅಂದರೆ, ನನ್ನೇ ನಾನು ಟೆಸ್ಟ್ ಮಾಡ್ಕೋಬೇಕು. ಸೋಷಿಯಲ್ ಮೀಡಿಯಾ ಬಿಟ್ಟು ವಿತೌಟ್ ಇಂಟರ್ನೆಟ್ ವಿತೌಟ್ ಫೋನ್ ನಾನು ಹೆಂಗಿರ್ತೀನಿ ಅಂತ. ಫೋನ್ ಯೂಸ್ ಮಾಡ್ತೀನಿ, ಯಾಕೆಂದರೆ ನನ್ನ ಹತ್ರ ಇದು ಒಂದೇ ಫೋನು. ಸೊ ಇದೆಲ್ಲ ವೀಡಿಯೋ ಮಾಡಬೇಕು ನಾನು. ಸೊ ಹಾಗಾಗಿ ವಿತೌಟ್ ಇಂಟರ್ನೆಟ್ ವಿತೌಟ್ ಸೋಷಿಯಲ್ ಮೀಡಿಯಾ ಇವತ್ತು ನಾನು ಹೆಂಗಿರ್ತೀನಿ, ಏನು ಮಾಡ್ತೀನಿ, ಹೆಂಗೆ ಕಳಿತೀನಿ. ಅಕಸ್ಮಾತ್ ಫೋನ್ಗೆ ಸೋಷಿಯಲ್ ಮೀಡಿಯಾ ಫುಲ್ ಎಡಿಟ್ ಆಗಿಬಿಟ್ಟಿದ್ದೀನ ಇಲ್ವಾ ಅಂತ ನೋಡೋದ. ಲೆಟ್ಸ್ ಸ್ಟಾರ್ಟ್. ಕರೆಕ್ಟಾಗಿ ಈಗ ಟೈಮು 9 ಗಂಟೆ. ಇವಾಗಿಂದ ಸ್ಟಾರ್ಟು. ಫೋನ್ ಯೂಸ್ ಮಾಡ್ತೀನಿ, ಬಟ್ ಫುಲ್ ಫೈಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೀನಿ. ವಿತೌಟ್ ಇಂಟರ್ನೆಟ್ಟು ಇಲ್ಲ, ಯಾವ ಮೆಸೇಜು ಬರಲ್ಲ, ಏನೂ ಬರಲ್ಲ, ಕಾಲು ಗೀಲ್ ಏನಂದ್ರೆ ಏನೂ ಬರಲ್ಲ. ಫುಲ್ ಸ್ವಿಚ್ ಆಫ್ ಇವತ್ತು ಕಂಪ್ಲೀಟ್ ಫೋನು. ಸೊ ನೋಡೋದ ಹೆಂಗ್ ಕಳಿತೀನಿ ಇವತ್ತಿನ ದಿನ ಅಂತ. ಮನೆ 2 ಲವ್ ಬರ್ಡ್ಸ್ಗಳಿವು, ಚಿಂಕಿ ಮಿಂಕಿ ಬಂದಿದ್ದೀನಿ ಕೆಲಸ ಮಾಡೋದ. ಈಗ ನೋ ವರ್ಕ್ ಇಲ್ಲ. ಸಿಸ್ಟಮ್ ಆಫ್ ಮಾಡಿದ್ದೀನಿ ಇವಾಗ. ಏನು ಮಾಡಲಿ ನಿಮಗೆ ಯಾಕೆ ನಾನು ನಮ್ಮ ಫ್ರೆಂಡ್ಸ್ದು ಆಲ್ಬಮ್ ತೋರಿಸ್ಬಾರ್ದು? ತೋರಿಸ್ತೀನಿ ರೀ, ತಗೊಬರ್ತೀನಿ. ಫ್ರೆಂಡ್ಸ್ ತಗೊಬಂದೆ. 2019 ಹಿಡಿದು 25ವರೆಗೂ ಇಲ್ಲಿ ನನ್ನ ಜೊತೆ ಯಾರ್ಯಾರಿದ್ರು ನೋಡಿ, ಅವ್ರದ್ದೆಲ್ಲ ಫೋಟೋ ಕೊಲೇಜ್ ಮಾಡಿ ಮಾಡಿಸಿರೋ ಆಲ್ಬಮ್ ಇದು. ಇದೊಂಥರ ಸ್ಕೆಚ್ ಬುಕ್ ಥರ. ಏಕೆಂದರೆ ಇವಾಗ ಇಮೇಜಸ್ಸು ಫೋಟೋಸು ಗೀಟೋಸು ಎಲ್ಲ ಮೊಬೈಲಲ್ಲಿ ಮಡಿಕೊಂಡ್ರೆ ತುಂಬ ಹಳೇದಾಯ್ತಾ ಡಿಲೀಟ್ ಮಾಡಿಬಿಡ್ತೀವಿ. ಹಂಗೆ ನಮ್ಮ ತಲೆಯಲ್ಲೂ ಹಂಗೆ ಹೊಂಟೋಗ್ಬಿಡ್ತಿದೆ. ಸೊ ಒಂಥರ ಈ ಥರ ಆಲ್ಬಮ್ ಥರ ಮಡಿಕೊಬಿಟ್ರೆ ಬೇಕಾದಾಗ ನೋಡ್ಬೋದು. ಇದು ಜಾತ್ರೆ ಅಂದರೆ ಹೇಳ್ತೀನಿ ಕೇಳಿಸ್ಕೊಳ್ರಿ. ಇದು ನೋಡಿ, ಐ ಥಿಂಕ್ ಇದು ಎಕ್ಸಾಮ್ ಟೈಮು ಇರಬೇಕೇನೋ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದು ನಾನು, ಇವಳು ನಮ್ಮ ಫ್ರೆಂಡ್ ಝೈನು, ಇವಳು ಪೂಜೆ, ಮತ್ತು ಇವಳ ಹೆಸರು ರಕ್ಷಿತಾ. ಇವಳನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕಬಾಬ್ ಅಂತ ಕರಿತೀವಿ. ಇವಳನ್ನ ಸದ್ಯಕ್ಕೆ ನಾನು ಬೇತಾಳಿ ಅಂತ ಕರಿತಾ ಇದ್ದೀನಿ. ಇವನ ಹೆಸರು ಝೈನ್ ಅಂತಾನೆ ಕರೆಯೋದು, ಬೇರೆ ಏನು ಪೆಟ್ ನೇಮ್ ಏನು ಇಟ್ಟಿಲ್ಲ. ಇವಳ ಹೆಸರು ಸ್ನೇಹ ಅಂತ. ಇವನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ಟರ್ಕಿ ಅಂತೀನಿ. ವಾಟ್ಸಪ್ಪಲ್ಲಿ ಇನ್ಫಿನಿಟಿ ಬೆಸ್ಟ್ ಫ್ರೆಂಡ್ ಅಂತ ಈಗಲೂ ಸೇವ್ ಆಗೈತೆ. ಇವಳು ಮಾಮೂಲಿ ಕಬಾಬು ರಕ್ಷಿತಾ. ಇವಳು ಮೋನಿದು ಸ್ಪೆಷಲ್ ಏನು ಅಂದ್ರೆ ಇವಳ ಹೆಸರು ಮೋನಿಶಾ ಅಂತ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ನಾನು ಕಾಲೇಜಿಗೆ ಫಸ್ಟ್ ಇಯರ್ ಸೇರ್ಕೊಂಡಾಗಿದ್ದಾನು. ಇವಳು ನನಗೆ ಫುಲ್ಲು ಕ್ಲೋಸ್ ಫ್ರೆಂಡ್ಸು ಇಬ್ರುವೆ. ಬಟ್ ಇದುವರೆಗೂ ಒಂದು ಜಗಳ ಆಗಿಲ್ಲ, ಏನೂ ಆಗಿಲ್ಲ. ಆ ಥರ ನಮ್ಮ ಫ್ರೆಂಡ್ಶಿಪ್ಪು. ಇದು ನೋಡಿ, ಗೊತ್ತಲ್ಲ ಯಾರು ಅಂತ? ಇವಳು ಪ್ರಿಯಾ, ಇದು ನಾನು. ಇವಳು ನಿಶ್ಚಿತ, ನಮ್ಮ ಬ್ಲಾಗಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ. ಇವಳು ದೇವಿಕಾ ಅಂತ. ದೇವಿಕಾ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ನಮಗೆ ಎಲ್ಲ ಸಿಗ್ತಾ ಇಲ್ಲ. ಅವಳು ನನ್ನ ತಂಗಿ ವೈಭವ್. ಬಟ್ ವೈಭವ್ ಅಂತಾನೆ ಕಾಣಿಸಲ್ಲ ಇದು. ಬಟ್ ಫೋಟೋ ತುಂಬ ಚೆನ್ನಾಗೈತೆ ಅಂದ್ಬಿಟ್ಟು ಮಾಡಿಸಿದ್ದೀನಿ. ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಜಮ್ಮು ಕಾಶ್ಮೀರ್ಗೆ ಹೋಗಿದ್ದಿತ್ತು ನಾವು ಟ್ರೈನಲ್ಲಿ. ನಾವು ಯಾವುದೋ ಒಂದು ರೀಲ್ ನೋಡ್ಬಿಟ್ಟಿದ್ದೋ ಇನ್ಸ್ಟಾಗ್ರಾಮಲ್ಲಿ, ಹೆಂಗೆ ಜಮ್ಮು ಕಾಶ್ಮೀರ್ಗೆ ಹೋಗ್ಬೇಕು ಅನ್ನೋ ಥರ ರೋಡ್ ಮ್ಯಾಪ್ ಇತ್ತು. ಅದನ್ನೇ ನಂಬ್ಕೊಂಡು ಹೊಂಟೋಗಿದ್ದೀವಿ. ಬಟ್ ಅಷ್ಟು ಚೆನ್ನಾಗಿತ್ತು. ಬಟ್ ಇನ್ನೊಂದೇನು ಅಂತ ಅಂದರೆ, ಹೋಯ್ತಿರ್ಬೇಕಾದ್ರೆ ಜಮ್ಮು ಗಂಟೆಗೆ ಆರಾಮಾಗಿ ಹೋದೋ. ಕಾಶ್ಮೀರ ಹತ್ರ ಹೋಯ್ತಿರ್ಬೇಕಾದ್ರೆ ಫುಲ್ಲು ಎದೆಲ್ಲ ಗಡ್ಡ ಅಂತ ನಡುಗ್ತೈತೆ. ಯಾಕಂದರೆ ಅಲ್ಲಿ ಎಲ್ಲ ಬೆಟ್ಟಗಳೆಲ್ಲ ಗನ್ನೆಲ್ಲ ಫಿಕ್ಸ್ ಮಾಡಿರೋದು, ಲ್ಯಾಂಡ್ ಸ್ಲೈಡಿಂಗ್ ಬೇರೆ ಆಯ್ತಾಯಿತ್ತು. ನಂಗೆ ನೋಡಿ ಭಯ ಅವೆಲ್ಲ. ಅದೇ ಬೇರೆ ನಮಗೆ ಹಿಂದಿ ನೆಟ್ವರ್ಕ್ ಮಾತಾಡೋಕ್ಕೆ ಬರಲ್ಲ. ಗೂಗಲಲ್ಲಿ ನೋಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸ್ತಾ ಇದ್ದಿದ್ದು. ಬಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗೈತು ಅಷ್ಟೇ. ಇವರೆಲ್ಲ ನಮ್ಮ ಜೂನಿಯರ್ಸು. ಇವಳು ವೈಭವ, ನಿಮಗೆ ಗೊತ್ತು. ಇವಳು ವಿಜು, ಇವಳು ಸೌಖ್ಯ ಅಂತ. ನಾನು ಜೂನಿಯರ್ಸ್ ಜೊತೆ ಮಾತಾಡ್ತೀನಿ ಜಾಸ್ತಿ ಅಂದರೆ ಇವ್ರು 3 ಜನ ಜೊತೆನೆ. ಇಲ್ಲಿ ನೋಡಿ,
ನಮ್ ಜೂನಿಯರ್ ಸೌಖ್ಯ ನೇಮ್ ನೋಡಿ, ಮೈ ಫೇವ್ರೇಟ್ ಸಿಸ್ಟರ್. ಅದೊಂಥರ ಹೆಂಗೆ ಅಂದ್ರೆ ರ್ಯಾಂಡಮ್ ಆಗಿ ಇಟ್ಬಿಟ್ಟೆ ನೇಮ, ಚೆನ್ನಾಗಿ ಇಷ್ಟ ಆಯ್ತು ಅಂತ. ಜಾಸ್ತಿ ಐತೆ ಫ್ರೆಂಡ್ಸ್, ಇಷ್ಟೇ ಸಾಕು ಇವತ್ತಿಗೆ ಫ್ರೆಂಡ್ಸ್. ಈಗ ಆಲ್ಬಮ್ ನೋಡಿದ್ ಸಾಕು, ನಿದ್ದೆ ಗೊತ್ತೈತೆ. ಯಾಕಾದ್ರೂ ಚಾಲೆಂಜ್ ತಗೊಂಡು ಅಂತ ಅನ್ಸ್ತೈತಲ್ಲ. ಮೈಂಡು ಇನ್ಸ್ಟಾಗ್ರಾಮ್ ನ ನೋಡು ನೋಡು ನೋಡು, ರೀಲ್ಸ್ ನ ಸ್ಕ್ರೋಲ್ ಮಾಡು 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 ಅಂತ ಇದೆ. ನಮ್ಮ ಮೊಬೈಲ್ ಚಾರ್ಜರು ಲೋ ಆಗ್ಬಿಟ್ಟಿದೆ, ಸೊ ಚಾರ್ಜ್ ಹಾಕ್ಬಿಟ್ಟು ಚಾರ್ಜ್ ಆಗಂಟ ಹೋಗ್ಬಿಟ್ಟು ನಿದ್ದೆ ಮಾಡೋಣ. A few inches later. ಫ್ರೆಂಡ್ಸ್, ಮಲ್ಕೊಳ್ಳೋದು ಒಂದ್ ಸ್ವಲ್ಪ ಅಂತ ಕಣ್ಮುಚ್ಚಿದೆ, ನಮ್ ಟೀಯಲ್ಲಿ ಆಗ್ಲೇ ಫೋನ್ ಹೊಡಿತಾವಳೆ ಲಾಗಿನ್ ಮಾಡಿ ಬನ್ನಿ ಅಂತ. ಅದಕ್ಕೆ ಲಾಗಿನ್ ಮಾಡೋ ಅಂತ ಬಂದೆ. ಆಕ್ಚುಲಿ ಇದು ನಮ್ಮ ಅಮ್ಮನ ಫೋನು, ಸ್ವಲ್ಪ ಕ್ಲಾರಿಟಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಫೋನ್ ಚಾರ್ಜ್ ಆಗಂಟ ಇಲ್ಲೇ ಚಾರ್ಜ್ ಹಾಕಿ ತೋರಿಸ್ತೀನಿ ನೋಡಿ. 43 ಆಗೈತಿ ಸದ್ಯಕ್ಕೆ. ಅವಾಗಿಂದ ಫ್ಲೈಟ್ ಮೋಡ್ ಆಗ್ತಂತ ತೆಗ್ದೇ ಇಲ್ಲ, ಫ್ಲೈಟ್ ಮೋಡಲ್ಲೇ ಐತೆ ಇನ್ನ. ಅದ್ ಯಾರ್ಯಾರು ಫೋನ್ ಹಾಕಿದಾರೋ, ಅದ್ ಯಾರ್ಯಾರು ಅದ್ ಹೆಂಗ್ ಬೈಕತ್ತಾ ಇದಾರೋ ಆ ದೇವ್ರಿಗೆ ಗೊತ್ತು. ಯಾವ ಕೆಲ್ಸನೂ ಇಲ್ಲ, ಮಣ್ಣು ಇಲ್ಲ, ಸುಮ್ನೆ ಕರ್ಸ್ಬಿಟ್ಟು ನಮ್ ಪ್ರಾಣ ತಿನ್ನೋದು. ಅದ್ರ ಬೇರೆ ಇವತ್ತೇ ನಾನು ಫೋನ್ ಯೂಸ್ ಮಾಡಬಾರ್ದು ಅಂತ ಚಾಲೆಂಜ್ ಮೇಲೆ ಮಾಡ್ಬಿಟ್ಟಿದೀನಿ. ಫ್ರೆಂಡ್ಸ್, ಯಾವ ಕೆಲಸ ಎತ್ತೋದು ಇಲ್ಲ, ಮತ್ತೆ ಹೋಗಿ ಮಲ್ಕತೀನಿ ನಾನು. 3 hours later. ಹಲೋ ಗಾಯ್ಸ್, ಆದ್ರೂ ಒಳ್ಳೆ ಚೆನ್ನಾಗಿ ನಿದ್ದೆ ಬಂದಿತ್ತು. ನಮ್ಮಮ್ಮ ಆಮೇಲೆ ಫೋನ್ ಇಸ್ಕೊಬಿಟ್ರು, ಅವ್ರೇನೋ ಅಜ್ಜಿ ಯಾರೋ ಫೋನ್ ಹಾಕಿದ್ರು ಅಂದ್ಬಿಟ್ಟು. ಅದಕ್ಕೆ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಮಲ್ಕೊಬಿಟ್ಟಿದೆ. ಈಗ ಎದ್ ಬಂದೆ. ಫ್ರೆಂಡ್ಸ್, ಬೋರ್ ಆಯ್ತಿತ್ತು ಅಂತ ಹೊರಗಡೆ ಬಂದಿದ್ದೀನಿ. ಇಲ್ಲಿ ನೋಡ್ರೆ ಈ ತರ ಸೌಂಡ್ ಮಾಡ್ತಾ ಕೂತವ್ರೆ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಕರೆಂಟ್ಲಿ ಇವಾಗ 2555 ಇದೆ. ಆ್ಯಕ್ಚುಲಿ ಮಾರ್ನಿಂಗು 2552 ಏನೋ ಸಮಥಿಂಗ್ ಇತ್ತು. ಈಗ ಒಂದು 3 ಜನನೋ ಜಾಸ್ತಿ ಆಗಿದ್ದಾರೆ. ಅದು ಯಾವಾಗಿಂದ ಅಂದರೆ ಬೆಳಗ್ಗೆ ನಾನು ಒಂದು ರೀಲ್ಸ್ ಅಲ್ಲ ಶಾರ್ಟ್ಸ್ ಅಪ್ಲೋಡ್ ಮಾಡಿದೆ, ಅದರಿಂದ ಒಂದು 3 ಜನ ಜಾಸ್ತಿ ಆಗಿದ್ದಾರೆ. ಸೊ ಆ ಥರ ಕಂಟೆಂಟ್ ಮಾಡಬೇಕು ಅಂತ ಈಗ ಸ್ವಲ್ಪ ಗೊತ್ತಾಗಿದೆ. ನನ್ನ ಟಾರ್ಗೆಟ್ ಇರೋದು 5K ಮಾಡಬೇಕು ಸಬ್ಸ್ಕ್ರೈಬರ್ಸ್ ಈಗ ಕರೆಂಟ್ಲಿ ಅಟ್ ಪ್ರೆಸೆಂಟು. ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವುಗಳೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಬೇಗೆಲ್ಲ ಆಗುತ್ತಾ ಅಂತ. ಈಗ ಪಾರ್ಟ್ 2ಗೆ ಸ್ಕ್ರಿಪ್ಟ್ ಬರೀಬೇಕು. ಈಗಲೇ ಬರೆದ್ಬಿಟ್ರೆ ಬೆಟರ್ ಅಲ್ವಾ? ಹೆಂಗೋ ಟೈಮ್ ಐತೆ ಅಲ್ಲೇ, ಬನ್ನಿ ಈಗಲೇ ಬರೆದ್ಬಿಡೋದೆ, ಹೆಂಗೋ ಸುಮ್ಮನೆ ಇದ್ದೀನಲ್ಲ. ಫ್ರೆಂಡ್ಸ್, ಸ್ಕ್ರಿಪ್ಟ್ ಬರೆಯೋದ ಅಂತ ಬುಕ್ ತಗೊಬಂದಿದ್ದೀನಿ, ಬುಕ್ ಮತ್ತು ಪೆನ್ನ. ಥೂ, ಎಂತ ನನ್ನ ಮಗ ಅಂದರೆ ಪೆನ್ ತರಕ್ಕೆ ಹೋಗ್ಬಿಟ್ಟು ಈ ಮೊಬೈಲ್ ಸ್ಕ್ರೀನ್ನ ಯೂಸ್ ಮಾಡ್ತೀವಲ್ಲ, ಪೆನ್ನು ಸ್ಕ್ರೀನಿಂಗು, ಅದನ್ನ ತಗೊಬಂದ್ಬಿಟ್ಟಿದ್ದೀನಿ. ಇಲ್ಲಿ ಪೆನ್ ತಗೊಬರ್ತೀನಿ. ಅಯ್ಯಪ್ಪ ಪೆನ್ ತಗೊಬಂದೆ. ನಿನ್ನ ಬಾಯಿಗೆ ತರಬೇತುರ್ಕ. ಸ್ಕ್ರಿಪ್ಟ್ ಬರೆಯೋದನ್ನ ನಿಮಗೆಲ್ಲ ತೋರಿಸಲ್ಲ, ಯಾಕಂದರೆ ನೀವು ರೀಲಲ್ಲಿ ನೋಡಿ. ಇವಾಗ ನೋಡ್ಬಿಟ್ರೆ ನಿಮ್ಗೆ ಆಮೇಲೆ ಇಂಟ್ರೆಸ್ಟ್ ಹೊಂಟೋಗ್ಬಿಡುತ್ತೆ. ಏನಿದು ಶಿವರಾತ್ರಿ ಹಬ್ಬದಲ್ಲಿ ಇದೇನೇ ಮಾಡಿದ್ದು ನಾನು ತಿನ್ನು. ನಾರ್ಮಲ್ ತಂಬಿಟ್ಟು ಥರನೇ ಐತೆ. ಶಿವರಾತ್ರಿ ದಿನ ಅಮ್ಮ ತಂಬಿಟ್ಟು ಮಾಡಿದ್ರು. ನಾನು ಉಪವಾಸ ಇದ್ನಲ್ಲ, ದೇವಸ್ಥಾನದಲ್ಲಿ ಇದ್ದನ ತಿಂದಿರಲಿಲ್ಲ. ಅದಕ್ಕೆ ನಾವು ಈಗ ತಂದು ಕೊಡ್ತಾವ್ರೆ, ನಮ್ಮ ಅಜ್ಜಿ ಮಾಡಿದ್ರು ಅಂತ. Much late. ಫೈನಲಿ ಕಂಪ್ಲೀಟೆಡ್. ಸ್ಕ್ರಿಪ್ಟ್ ಎಲ್ಲ ಮಾಡಿದ್ದೆಲ್ಲ ಆಯಿತು. ಐಡಿಯಾ ಓನ್ ಕ್ರಿಯೇಟಿವ್ ಅಂದರೆ ಥರ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ, ಓನಾಗಿ ಥಿಂಕ್ ಮಾಡಿಕೊಂಡು ಯಾವ್ಯಾವ ಥರ ಜನ ನಗಿಸ್ಬೋದು, ಅಂದರೆ ಜನಗಳಿಗೆ ರಿಲೇಟಬಲ್ ಆಗೋ ಥರ ಕಂಟೆಂಟ್ಸ್ಗಳೆಲ್ಲ ಸ್ಕ್ರಿಪ್ಟ್ ಮಾಡಿದೆ. ಈಗ ನಾನು ಪ್ರತಿ ಸಲಿನೂ ಅಷ್ಟೇ ಈ ಥರ ಜನರಲ್ಲಾಗ ಮಾತಾಡಬೇಕು ಅಂದರೆ ಅಲ್ಲೇ ಮಾತಾಡ್ಬಿಡ್ತೀವಿ ಒಂದೊಂದ್ಸಲಿ. ಆನೆಸ್ಟಾಗಿ ಏನನ್ಸುತ್ತೆ ಅವಾಗ. ಇಲ್ಲ ಜನಗಳನ್ನ ಪರ್ಟಿಕ್ಯುಲರ್ನ ಒಂದು ಕಾಮಿಡಿ ಮಾಡಿ ನಗಿಸ್ಬೇಕು ಅಂದರೆ ತುಂಬ ಕಷ್ಟ. ಅದನ್ನ ಪ್ರಾಕ್ಟೀಸ್ ಮಾಡಿ ಹೇಳಿ ಡೈಲಾಗ್ಗಳೆಲ್ಲ ಬರೆದು ನೆನ್ಪಿಟ್ಕೊಂಡು ಮಾಡೋದು ತುಂಬ ಕಷ್ಟ. ಸೊ ಈಗ ಅದನ್ನೇ ಮಾಡಿದ್ದೀನಿ. ನಾನು ರೀಲ್ಸ್ ಅಪ್ಲೋಡ್ ಮಾಡ್ತೀನಲ್ಲ, ನೋಡ್ತಾ ಇರಿ ಡೈಲಿ. ನಾನು ಇವಾಗ ಏನು ಯೋಚನೆ ಮಾಡ್ತಾ ಇರೋದು ಅಂತ ಅಂದರೆ, ಸಂಜೆ ಯಾರ್ಯಾರೆಲ್ಲ ಫೋನ್ ಮಾಡಿರ್ತಾರಲ್ಲ, ಅವರು ನನಗೆ ಯಾವ್ಯಾವ ಥರ ಉಗಿಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬತ್ತಿದಂಗೆ ನಮ್ಮಮ್ಮ ನನಗೆ ದಾಳಿಂಬೆ ಕೊಡ್ತವ್ರೆ. ಫುಲ್ ತಿಂತ ಕೂತಿದ್ದೀನಿ. Few inches later. ಫ್ರೆಂಡ್ಸ್ ಮತ್ತೆ ಮೆಸೇಜ್ ಹಾಕಿದ್ರು, ಬನ್ನಿ ವರ್ಕ್ ಮಾಡ್ಬೇಕು, ವರ್ಕ್. ಸ್ವಲ್ಪ ವರ್ಕ್ ಇದೆ, ಈಗ ವರ್ಕ್ ಮುಗಿಸ್ಬಿಡೋಣ, ಹೆಂಗೋ ಟೈಮ್ ಪಾಸ್ ಆಗುತ್ತೆ.
ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಬಾದಾಮಿನು ಮತ್ತೆ ಒಂದೊಂದಷ್ಟು ತಂದ್ಕೊಟ್ಟಿದ್ದಾರೆ ಡ್ರೈ ಫ್ರೂಟ್ಸ್. ನಿಜಾನ ಒಂದೊಂದು ತಿನ್ಬೋದಿತ್ತಲ್ವಾ? ಹೌದಲ್ವಾ? ಮತ್ತೆ ನಾನೇ ಒಂದ್ಸಲಿ ಬ್ಯಾಗ್ ಹಾಕಿದ್ದೆ. ವರ್ಕ್ ಕಂಪ್ಲೀಟೆಡ್. 4 ಗಂಟೆಗೆ ಇನ್ನೊಂದೇ 1 ನಿಮಿಷ ಇದೆ. ಕರೆಕ್ಟಾಗಿ ವರ್ಕ್ ಮುಗಿಸ್ಬಿಟ್ಟು ಕೂತಿದ್ದೀನಿ ನೋಡಿ. ಇನ್ನೊಂದು ಅರ್ಧ ಗಂಟೆ ಕಾದ್ರೆ ಕೆಲಸ ಮುಗಿಯುತ್ತೆ. ಆಲ್ರೆಡಿ ಕೆಲಸ ಇಲ್ಲ, ಬಟ್ ಲಾಗಿನ್ ಲಾಗು 10 ಅವರ್ ಕರೆಕ್ಟಾಗಿ ಲಾಗಿನ್ ತೋರಿಸ್ಬೇಕಲ್ಲ. ಸೊ ಕೂತಿದ್ದು ಸ್ವಲ್ಪ ಹೊರಗಡೆ ಕೆಲಸ ಇದೆ. ಮಕ್ಕೆಲ್ಲ ಫುಲ್ ಆಯಿಲ್ ಹೋಗೋದೆ. ಸ್ವಲ್ಪ ಮುಖ ತೊಳ್ಕೊಂಡು ಹೊರಗಡೆ ಹೋಗೋದ, ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡೋದು ಅಂತ ಈಗ ಹೋಗ್ತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಬಿಡ್ತೀನಿ ಸುಮ್ಮನೆ ಯಾಕೆ, ಇಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋದ. Few inches later. ಹಲೋ ಗಾಯ್ಸ್, ಈ ಫುಲ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸಿಸ್ಟಮ್ ರೀಸ್ಟಾರ್ಟ್ ಮಾಡೋದಂತ ಹೋಗ್ತಾ ಇದ್ದೀನಿ. ಸಿಸ್ಟಮ್ ರೀಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ನಮ್ಮಮ್ಮ ಸೌತೆಕಾಯಿ ಕೊಟ್ಟಿದ್ದಾರೆ, ಸೌತೆಕಾಯಿ ತಿಂತ ಕೊಟ್ಟಿದ್ದೀನಿ. ಸೌತೆಕಾಯಿ ತಿಂದ್ಬಿಟ್ಟು ಹೋಗೋದ ಫ್ರೆಂಡ್ಸ್. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ತುಂಬ ಏನು ದೊಡ್ಡ ಕೆಲಸ ಅಲ್ಲ, ಹೋಗ್ಬಿಟ್ಟು ಏನೋ ಬರಬೇಕು, ಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಹೋಳಿ ಈವೆಂಟ್ ನಡೀತೈತೆ ಮಂಡ್ಯ ಬಾಯ್ಸ್ ಕಾಲೇಜಲ್ಲಿ. ಅದಕ್ಕೆ ಟಿಕೆಟ್ ತಗೊಂಡು ಹೋಗೋದ ಅಂತ ಬಂದಿದ್ದೆ. ಟಿಕೆಟ್ಸ್ ತಗೊಂಡು ಈಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಯಾರ್ಯಾರು ಏನೇನು ಮೆಸೇಜ್ ಮಾಡಿರ್ಬೋದು, ಏನೇನು ಕಾಲ್ ಮಾಡಿರ್ಬೋದು ಅಂತೆಲ್ಲ ಫುಲ್ ಯೋಚನೆ ಮಾಡ್ತಾ ಕೂತಿದ್ದೀನಿ. ಈಗ ಸದ್ಯಕ್ಕೆ ಟೈಮು 5 ಕಾಲ್ ಆಗಿದೆ. 6 ಗಂಟೆ ಗಂಟ ಲಾಸ್ಟ್. 6 ಗಂಟೆಗೆ ಸ್ಟಾಪ್ ಮಾಡಿಬಿಡ್ತೀನಿ. ಯಾಕೆಂದರೆ 6 ಗಂಟೆ ಮೇಲ್ಗಡೆ ಎಡಿಟು ಮಾಡಬೇಕಲ್ಲ ಇವತ್ತು ಮಾಡಿರೋದು. ಸೊ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕು. ಅದಕ್ಕೋಸ್ಕರ ಇವತ್ತು ಲಾಸ್ಟ್ 6 ಗಂಟೆಗೆ ಲಾಸ್ಟು. ಬೆಳಿಗ್ಗೆ 9 ಗಂಟೆಯಿಂದ 6 ಗಂಟೆ ಗಂಟೆ ನಾನು ಇಂಟರ್ನೆಟ್ ಇಲ್ದೇನೆ ಇದ್ದೀನಿ ಅಂದರೆ ಅದೊಂದು ಸಾಧನೆ ಅಂತಲೇ ಹೇಳ್ಬೋದು. 5:56 ಟೈಮು. ಅವಾಗಿಂದ ಸುಮ್ಮನೆ ಕೂತು ಬೇಜಾರಾಗೋಯ್ತೆ. ಫುಲ್ಲು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀನಿ. ಮೊಬೈಲ್ಗೆ ಏನಾರು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನು? ಇಲ್ಲ, ಚಾನ್ಸೇ ಇಲ್ಲ. ಯಾಕೇಳಿ, ಅಕಸ್ಮಾತ್ ನಂಗೆ ಎಲ್ಲ ಇಲ್ಲಿ ಗಂಟೆ ಇರೋಕ್ಕೆ ಆಯ್ತಾ ಇರಲಿಲ್ಲ ನನಗೆ. ಬಟ್ ಇನ್ನೊಂದು ಏನು ಅಂದರೆ, ಅವಾಗವಾಗ ಕೆಲಸದವರು ಕೆಲಸ ಐತೆ ಅಂತ ಕರೆದು ಟೈಮ್ ಪಾಸ್ ಆಗೋಯ್ತು. ಒಂದಿನ ಏನು ಕೆಲಸನೇ ಇಲ್ದೇನೆ ಸುಮ್ಮನೆ ಕೂತ್ಕೋಬೇಕು, ಅದೊಂದು ಚಾಲೆಂಜ್ ಮಾಡ್ತೀನಿ. ಅವಾಗ ಹೆಂಗಿರುತ್ತೆ ಅಂತ ನೋಡೋದ ಫ್ರೆಂಡ್ಸ್. 6 ಗಂಟೆ ಕರೆಕ್ಟಾಗಿ ಫ್ಲೈಟ್ ಮೋಡ್ ಆಫ್ ಮಾಡಿದೆ ನೋಡಿ ಫ್ರೆಂಡ್ಸ್. ಸೀರಿಯಸ್ಲಿ ನಮ್ಮ TLಲ್ಲ ಫೋನ್ ಹಾಕ್ಬಿಟ್ಟವ್ರೆ. ಏಂತಕ್ ಮಾಡವ್ರೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಏನಾರು ಇದ್ದಿದ್ದೆ ಟೀಮ್ಸಲ್ಲಿ ಹೇಳ್ಬೋದಿತ್ತಲ್ವಾ, ಫೋನ್ ಎಂತಕ್ ಮಾಡವ್ರೆ? ಏನಾರಾಗಲಿ, ನಾಳೆಗೆ ನೋಡ್ಕೊಂಡ್ರೆ ಆಯಿತು. ಇವತ್ತು ನಮ್ಮದು ಚಾಲೆಂಜ್ ಅಂದರೆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಎಡಿಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇವತ್ತೆಲ್ಲ ಕಳೆದಿದ್ದು ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್.